3. ಒಟ್ಟುಗಳನ್ನು ಸೇರಿಸದೆ ಎಸಕ ಪದಗಳನ್ನು ಹೆಸರು ಪದಗಳಾಗಿ ಬಳಸುವುದು. ಇಂಗ್ಲಿಷ್ನ ಹಲವು ಎಸಕ ಪದಗಳನ್ನು ಅವುಗಳಿಗೆ ಯಾವ ಒಟ್ಟನ್ನು ಸೇರಿಸದೆ ಹಾಗೆಯೇ ಹೆಸರು ಪದಗಳಾಗಿ ಬಳಸಲು ಬರುತ್ತದೆ. ಎತ್ತುಗೆಗಾಗಿ ಕವರ್ ಎಂಬ ಪದವನ್ನು ಹೊದೆ ಎಂಬ ಹುರುಳಿನಲ್ಲಿ ಒಂದು ಎಸಕ ಪದವಾಗಿಯೂ ಬಳಸಬಹುದು ಮತ್ತು ಹೊದಿಕೆ ಎಂಬ ಹುರುಳಿನಲ್ಲಿ ಒಂದು ಹೆಸರು ಪದವಾಗಿಯೂ ಬಳಸಬಹುದು. ಇವನ್ನು ಎಸಕ ಪದಗಳಿಗೆ 0 ಒಟ್ಟನ್ನು ಸೇರಿಸಿ ಪಡೆದ ಹೆಸರು ಪದಗಳು, ಇಲ್ಲವೇ ಹೆಸರು ಪದಗಳಿಗೆ 0 ಒಟ್ಟನ್ನು ಸೇರಿಸಿ ಪಡೆದ ಎಸಕ ಪದಗಳು ಎಂದು ಹೇಳಲಾಗುತ್ತದೆ. ಕನ್ನಡದಲ್ಲಿಯೂ ಕೆಲವು ಎಸಕ ಪದಗಳನ್ನು ಈ ರೀತಿ ಅವಕ್ಕೆ ಯಾವ ಒಟ್ಟನ್ನೂ ಸೇರಿಸದೆ ಹೆಸರು ಪದಗಳಾಗಿ ಬಳಸಲು ಬರುತ್ತದೆ. ಎತ್ತುಗೆಗಾಗಿ ಕೂಗು, ಓದು, ಕೆಮ್ಮು, ನಗು ಮೊದಲಾದ ಕೆಲವು ಎಸಕ ಪದಗಳನ್ನು ಹಾಗೆಯೇ ಹೆಸರು ಪದಗಳಾಗಿಯೂ ಬಳಸಲು ಬರುತ್ತದೆ. ಕೆಲವೆಡೆಗಳಲ್ಲಿ ಈ ರೀತಿ ಎಸಕ ಪದ ಮತ್ತು ಹೆಸರು ಪದಗಳೆಂಬ 2 ಬಗೆಯ ಪದಗಳಾಗಿ ಬಳಕೆಯಾಗುವ ಕನ್ನಡ ಪದಗಳು ಅಂತಹವೇ ಇಂಗ್ಲಿಷ್ ಪದಗಳಿಗೆ ಸಾಟಿಯಾಗಿಯೂ ಇರುತ್ತವೆ. ಕರೆ, ಕಾಲ್, ಎ ಕಾಲ್. ಅಳುಕು, ಫಿಯರ್, ಎ ಫಿಯರ್. ತುರಿ, ಇಚ್, ಆನ್ ಇಚ್. ಒದೆ, ಕಿಕ್, ಎ ಕಿಕ್. ಗುದ್ದು, ಬಾಕ್ಸ್, ಎ ಬಾಕ್ಸ್. ತಿರುವು, ಟರ್ನ್, ಎ ಟರ್ನ್. ಉಲಿ, ಸೌಂಡ್, ಎ ಸೌಂಡ್. ಅಳು, ಕ್ರೈ, ಎ ಕ್ರೈ. ನಗು, ಲಾಫ್, ಎ ಲಾಫ್. ಹೀರು, ಲೋಡ್, ಎ ಲೋಡ್. ಎತ್ತುಗೆಗಾಗಿ ಅವನು ನಿಮ್ಮನ್ನು ಕರೆಯುತ್ತಿದ್ದಾನೆ ಎಂಬ ಸೊಲ್ಲಿನಲ್ಲಿ ಕರೆ ಎಂಬುದು ಒಂದು ಎಸಕ ಪದವಾಗಿ ಬಂದಿದೆ ಮತ್ತು ನಿಮಗೊಂದು ಕರೆ ಇದೆ ಎಂಬ ಇನ್ನೊಂದು ಸೊಲ್ಲಿನಲ್ಲಿ ಅದೇ ಕರೆ ಎಂಬ ಪದ ಒಂದು ಹೆಸರು ಪದವಾಗಿ ಬಂದಿದೆ. ಆದರೆ ಬೇರೆ ಹಲವೆಡೆಗಳಲ್ಲಿ ಇಂಗ್ಲಿಷ್ ಎಸಕ ಪದಗಳಿಗೂ ಕನ್ನಡ ಎಸಕ ಪದಗಳಿಗೂ ನಡುವೆ ಇಂತಹ ಸಾಟಿ ಕಾಣಿಸುವುದಿಲ್ಲ. ಹಾಗಾಗಿ ಈ 2 ಬಗೆಯ ಬಳಕೆಗಳಿರುವ ಇಂಗ್ಲಿಷ್ ಪದಗಳಿಗೆ ಬದಲಾಗಿ ಕನ್ನಡದಲ್ಲಿ ಒಟ್ಟುಗಳನ್ನು ಸೇರಿಸಿರುವ ಹೆಸರು ಪದಗಳನ್ನು ಇಲ್ಲವೇ ಬೇರೆ ಎಸಕ ಪದಗಳನ್ನು ಹೊಸದಾಗಿ ಉಂಟು ಮಾಡಬೇಕಾಗುತ್ತದೆ. ಇದಲ್ಲದೆ ಹೆಸರು ಪದಗಳಾಗಿ ಬಳಕೆಯಾಗಬಲ್ಲ ಬೇರೆ ಕೆಲವು ಇಂಗ್ಲಿಷ್ ಎಸಕ ಪದಗಳಿಗೆ ಸಾಟಿಯಾಗುವಂತಹ ಎಸಕ ಪದಗಳು ಕನ್ನಡದಲ್ಲಿದ್ದರೂ ಅವೆರಡು ಬೇರೆ ಬೇರೆ ಹುರುಳುಗಳಲ್ಲಿ ಈ ರೀತಿ ಹೆಸರು ಪದಗಳಾಗಿ ಬಳಕೆಯಾಗುತ್ತವೆ. ಎತ್ತುಗೆಗಾಗಿ ಇಂಗ್ಲಿಷ್ನ ಸ್ಟೆಪ್ ಮತ್ತು ಕನ್ನಡದ ಮೆಟ್ಟು ಎಂಬ 2 ಎಸಕ ಪದಗಳು ಹೆಸರು ಪದಗಳಾಗಿ ಬಳಕೆಯಾಗಬಲ್ಲುವು. ಆದರೆ ಇಂಗ್ಲಿಷ್ನ ಸ್ಟೆಪ್ ಎಂಬುದಕ್ಕೆ ಕನ್ನಡದ ಮೆಟ್ಟಲು ಎಂಬ ಪದದ ಹುರುಳಿದೆ ಮತ್ತು ಕನ್ನಡದ ಮೆಟ್ಟು ಎಂಬುದಕ್ಕೆ ಇಂಗ್ಲಿಷ್ನ ಸ್ಲಿಪ್ಪರ್ಸ್ ಎಂಬ ಪದದ ಹುರುಳಿದೆ. ಇಂಗ್ಲಿಷ್ನಲ್ಲಿ ಎಸಕ ಪದಗಳು ಹಲವು ಬಗೆಯ ಹುರುಳುಗಳಲ್ಲಿ ಈ ರೀತಿ ಹೆಸರು ಪದಗಳಾಗಿ ಬಳಕೆಯಾಗುತ್ತವೆ. 1. ಎಸಕ ನಡೆಸುವ ಇಲ್ಲವೇ ಎಸಕಕ್ಕೆ ಒಳಗಾಗುವ ಮಂದಿಯನ್ನು ಇಲ್ಲವೇ ಬೇರೆ ಬಗೆಯ ಪಾಂಗುಗಳನ್ನು ಅವು ಗುರುತಿಸಬಹುದು. 2. ಎಸಕವನ್ನು ಇಲ್ಲವೇ ಎಸಕದ ದೊರೆತವನ್ನು ಗುರುತಿಸಬಹುದು. ಮತ್ತು 3. ಎಸಕದ ಮುಟ್ಟನ್ನು ಇಲ್ಲವೇ ಜಾಗವನ್ನು ಗುರುತಿಸಬಹುದು. ಅವು ತಿಳಿಸುವ ಈ ಹುರುಳುಗಳಿಗೆ ಹೊಂದಿಕೆಯಾಗುವಂತೆ ಕನ್ನಡದಲ್ಲಿ ಒಟ್ಟುಗಳನ್ನು ಇಲ್ಲವೇ ಪದಗಳನ್ನು ಆರಿಸಿಕೊಂಡು ಅವಕ್ಕೆ ಸಾಟಿಯಾಗುವ ಹೆಸರು ಪದಗಳನ್ನು ಕಟ್ಟಬೇಕಾಗುತ್ತದೆ. 1. ಹೆಸರು ಪದಗಳಾಗಿ ಬಳಕೆಯಾಗುವ ಎಸಕ ಪದಗಳು ಎಸಕ ನಡೆಸುವ ಇಲ್ಲವೇ ಅದಕ್ಕೆ ಒಳಗಾಗುವ ಮಂದಿಯನ್ನು ಗುರುತಿಸುತ್ತಿವೆಯಾದರೆ ಅವಕ್ಕೆ ಸಾಟಿಯಾಗಬಲ್ಲ ಪದಗಳನ್ನು ಉಂಟು ಮಾಡಲು ಕನ್ನಡದಲ್ಲಿ ಗ, ಇಗ ಇಲ್ಲವೇ ಗಾರ ಒಟ್ಟನ್ನು ಬಳಸಬಹುದು. ಮತ್ತು ಇವು ಮಂದಿಯನ್ನು ಗುರುತಿಸದೆ ಬೇರೆ ಬಗೆಯ ಪಾಂಗುಗಳನ್ನು ಗುರುತಿಸುತ್ತಿವೆಯಾದರೆ ಕ ಒಟ್ಟನ್ನು ಬಳಸಬಹುದು. ಕ. ಮಂದಿಯನ್ನು ಗುರುತಿಸುವವು. ಎಸಕ ಪದ ಹೆಸರು ಪದವಾಗಿ ಬಳಕೆ. ಚೀಟ್, ಆಳವಾಡು. ಚೀಟ್, ಆಳಿಗ. ಕೋಚ್, ಕಲಿಸು. ಕೋಚ್, ಕಲಿಸುಗ. ಕುಕ್, ಅಡು. ಕುಕ್, ಅಟ್ಟುಳಿಗ. ಚ. ಬೇರೆ ಬಗೆಯ ಪಾಂಗುಗಳನ್ನು ಗುರುತಿಸುವವು. ಎಸಕ ಪದ ಹೆಸರು ಪದವಾಗಿ ಬಳಕೆ. ಬೋರ್, ಕೊರೆ. ಬೋರ್, ಕೊರಕ. ಲಿಫ್ಟ್, ಎತ್ತು. ಲಿಫ್ಟ್, ಎತ್ತುಕ. 2.
ಹೆಸರು ಪದವಾಗಿ ಬಳಕೆಯಾಗುವ ಎಸಕ ಪದಗಳು ಎಸಕವನ್ನು ಇಲ್ಲವೇ ಅದರ ನೆನಸಿನ ದೊರೆತವನ್ನು ಗುರುತಿಸುತ್ತಿದೆಯಾದರೆ ಕನ್ನಡದಲ್ಲಿ ಇಕೆ ಇಲ್ಲವೇ ತ ಒಟ್ಟನ್ನು ಬಳಸಬಹುದು. ಇವುಗಳಲ್ಲಿ ಇಕೆ ಒಟ್ಟು ಉಕಾರದಲ್ಲಿ ಕೊನೆಗೊಳ್ಳುವ ಎಸಕ ಪದಗಳ ಬಳಿಕ ಬರುತ್ತದೆ ಮತ್ತು ತ ಒಟ್ಟು ಏಕಾರ ಇಲ್ಲವೇ ಇಕಾರದಲ್ಲಿ ಕೊನೆಗೊಳ್ಳುವ ಎಸಕ ಪದಗಳ ಬಳಿಕ ಬರುತ್ತದೆ. ಎಸಕ ಪದ ಹೆಸರು ಪದವಾಗಿ ಬಳಕೆ. ಕೌಂಟ್ ಎಣಿಸು, ಕೌಂಟ್ ಎಣಿಕೆ. ಫಿಯರ್ ಹೆದರು, ಫಿಯರ್ ಹೆದರಿಕೆ. ಆಫರ್ ನೀಡು, ಆಫರ್ ನೀಡಿಕೆ. ವಾಂಟ್ ಬಯಸು, ವಾಂಟ್ ಬಯಕೆ. ಡಿವೈಡ್ ಬಗೆ, ಡಿವೈಡ್ ಬಗೆತ. ಡಿಸ್ಪ್ಲೇ ಮೆರೆ, ಡಿಸ್ಪ್ಲೇ ಮೆರೆತ. ಡ್ಯಾನ್ಸ್ ಕುಣಿ, ಡ್ಯಾನ್ಸ್ ಕುಣಿತ. ಹೋಲ್ಡ್ ಹಿಡಿ, ಹೋಲ್ಡ್ ಹಿಡಿತ. 3. ಹೆಸರು ಪದವಾಗಿ ಬಳಕೆಯಾಗುವ ಎಸಕ ಪದಗಳು ಗುರುತಿಸುವ ದೊರೆತ ನನಸಿನದಾಗಿದ್ದಲ್ಲಿ ಇಲ್ಲವೇ ಅವು ಎಸಕದ ಮುಟ್ಟನ್ನು ಇನ್ಸ್ಟ್ರುಮೆಂಟನ್ನು ಗುರುತಿಸುವುದಿದ್ದಲ್ಲಿ ಇಗೆ ಗೆ ಒಟ್ಟನ್ನು ಬಳಸಲು ಬರುತ್ತದೆ. ಎಸಕ ಪದ ಹೆಸರು ಪದವಾಗಿ ಬಳಕೆ. ಕವರ್ ಮುಚ್ಚು, ಕವರ್ ಮುಚ್ಚಿಗೆ. ಕೋಂಬ್ ಬಾಚು, ಕೋಂಬ್ ಬಾಚಣಿಗೆ. ಡ್ರಿಂಕ್ ಕುಡಿ, ಡ್ರಿಂಕ್ ಕುಡಿಗೆ. ಡ್ರೆಸ್ ತೊಡು, ಡ್ರೆಸ್ ತೊಡುಗೆ. 4. ಕೆಲವೆಡೆಗಳಲ್ಲಿ ಈ ರೀತಿ ಹೆಸರು ಪದಗಳಾಗಿ ಬಳಕೆಯಾಗಬಲ್ಲ ಇಂಗ್ಲಿಷ್ ಎಸಕ ಪದಗಳಿಗೆ ಸಾಟಿಯಾಗುವಂತೆ ಕನ್ನಡದಲ್ಲಿ ಹೆಸರು ಪದಗಳೇ ಇರುತ್ತವೆ. ಎತ್ತುಗೆಗಾಗಿ ಇಂಗ್ಲಿಷ್ನ ಹಂಟ್ ಎಂಬ ಎಸಕ ಪದವನ್ನು ಬೇಟೆಯಾಡು ಎಂಬ ಹುರುಳಿನಲ್ಲಿ ಎಸಕ ಪದವಾಗಿಯೂ ಬಳಸಬಹುದು ಮತ್ತು ಬೇಟೆ ಎಂಬ ಹುರುಳಿನಲ್ಲಿ ಹೆಸರು ಪದವಾಗಿಯೂ ಬಳಸಬಹುದು. ಇಂತಹ ಕಡೆಗಳಲ್ಲಿ ಮೇಲಿನ ಎತ್ತುಗೆಯೇ ತಿಳಿಸುವ ಹಾಗೆ ಇಂಗ್ಲಿಷ್ನ ಈ ಪದಗಳು ಎಸಕ ಪದಗಳಾಗಿ ಬಳಕೆಯಾಗುವಂತಹ ಸಂದರ್ಭಗಳಿಗೆ ಸಾಟಿಯಾಗುವಂತೆ ಕನ್ನಡದಲ್ಲಿ ಹೊಸ ಪದಗಳನ್ನು ಕಟ್ಟಬೇಕಾಗುತ್ತದೆ ಮತ್ತು ಇದಕ್ಕಾಗಿ ಈ ಇಂಗ್ಲಿಷ್ ಪದಗಳು ಎಸಕ ಪದಗಳಾಗಿ ಬಳಕೆಯಾಗುವಾಗ ಯಾವ ಹುರುಳನ್ನು ಕೊಡುತ್ತವೆಯೋ ಅವನ್ನು ತಿಳಿಸುವಂತಹ ಎಸಕ ಪದಗಳನ್ನು ಹೆಸರು ಪದದೊಂದಿಗೆ ಸೇರಿಸಿರುವ ಕೂಡು ಪದಗಳನ್ನು ಬಳಸಬೇಕಾಗುತ್ತದೆ. ಎಸಕ ಪದ ಹೆಸರು ಪದವಾಗಿ ಬಳಕೆ. ಚಾರ್ಜ್ ದಾಳಿ ಮಾಡು, ಚಾರ್ಜ್ ದಾಳಿ. ಡೀಲ್ ಹರದುಗೈಯು, ಡೀಲ್ ಹರದು. ಹಂಟ್ ಬೇಟೆಯಾಡು, ಹಂಟ್ ಬೇಟೆ. ಡೀಲೆ ತಡ ಮಾಡು, ಡೀಲೆ ತಡ. ಎಸ್ಕೇಪ್ ಪಾರಾಗು, ಎಸ್ಕೇಪ್ ಪಾರು. ಎಕ್ಸ್ಕ್ಯೂಸ್ ಹೆಳೆಯೊಡ್ಡು, ಎಕ್ಸ್ಕ್ಯೂಸ್ ಹೆಳೆ. ಗ್ರಿಪ್ ಪಟ್ಟು ಹಿಡಿ, ಗ್ರಿಪ್ ಪಟ್ಟು. ಕಾಸ್ಟ್ ಬೆಲೆ ಬೀಳು, ಕಾಸ್ಟ್ ಬೆಲೆ. ಪರ್ಮಿಟ್ ಸೆಲವು ಕೊಡು, ಪರ್ಮಿಟ್ ಸೆಲವು.